ಇವತ್ತೇನ್ ಲೋಕಸಭಾದಲ್ಲಿ ವಿತ್ತ ಮಂತ್ರಿ ಅವರು ಬಜೆಟ್ ಮಂಡಿಸಿದ್ದಾರೆ. ಅದರಲ್ಲಿ ಯಾವುದೇ ತರದ್ದು ವಿಷನ್, ಡೈರೆಕ್ಷನ್ ಮತ್ತೆ ಅಲೋಕೇಶನ್ ನಮಗೆ ನೋಡಕ್ ಬರ್ಲಿಲ್ಲ. ಬಜೆಟ್ ಅಂದ್ರೆ ವಿಷನ್ ಇರಬೇಕು, ಡೈರೆಕ್ಷನ್ ಫಾರ್ ದಿ ಎಕಾನಮಿ ಇರಬೇಕು, ಇನ್ವೆಸ್ಟ್ಮೆಂಟ್ ಯಾವ ತರ ಬರುತ್ತೆ ಅದು ಇರಬೇಕು, ಎಂಪ್ಲಾಯ್ಮೆಂಟ್ ಗ್ರೋತ್ ಯಾವ ತರ ಇರುತ್ತೆ ಅದು ಇರಬೇಕು, ಎಕನಾಮಿಕ್ ಗ್ರೋತ್ ಯಾವ ತರ ಇರುತ್ತೆ ಅದು ಇರಬೇಕು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಎಕ್ಸ್ಪೋರ್ಟ್ಸ್ ಹೆಚ್ಚಾಗಬೇಕು. ಇವೆಲ್ಲ ಅದರಲ್ಲಿ ಔಟ್ಲೇ ಆಗಬೇಕು. ನಾವು ಕಾಯ್ತಾ ಇದ್ದೀವಿ, ಇವಾಗ ಔಟ್ಲೇ ಆಗುತ್ತೆ, ಇವಾಗ ಡೈರೆಕ್ಷನ್ ಇರುತ್ತೆ, ಇವಾಗ ಒಂದು ವಿಷನ್ ಬರುತ್ತೆ ಅಂದ್ಬಿಟ್ಟು ಮೇರ್ ರೆಟ್ರಿಕ್ ಇತ್ತು, ಹಾಲೋ ಸ್ಲೋಗನ್ಸ್ ಇದ್ದವು. ಹೊಸ ಸ್ಕೀಮ್ಸ್ ಅನೌನ್ಸ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಎಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಯಾವ ಸೆಕ್ಟರಿಗೆ ಎಷ್ಟು ಅಲೋಕೇಶನ್ ಇದೆ, ಯಾವ ಸೆಕ್ಟರಿಗೆ ಎಷ್ಟು ಡೈರೆಕ್ಷನ್ ಇದೆ ಅಂದ್ಬಿಟ್ಟು. ಇವಾಗ ಕಂಡು ಬರ್ತಾ ಇರೋದು ಏನಂದ್ರೆ ನಮ್ ಎಕ್ಸ್ಪೋರ್ಟ್ಸ್ ಹೆಚ್ಚಾಗಲ್ಲ, ಇಂಪೋರ್ಟ್ಸ್ ಹೆಚ್ಚಾಗುತ್ತೆ. ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರ್ತಾ ಇದೆ ಅದ್ರ ಬಗ್ಗೆ ಏನು ಅದರಲ್ಲಿ ಚರ್ಚೆ ಇಲ್ಲ. ಮನ್ರೇಗಾ ಬಗ್ಗೆ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅವರು. ಆಮೇಲೆ ಹೈಯರ್ ಎಜುಕೇಶನ್ ಗೆ ಅಫೋರ್ಡಬಲ್ ಮಾಡೋದು ಅದರಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸ್ಕೂಲ್ ಎಜುಕೇಶನ್ ಕ್ವಾಲಿಟಿ ಯಾವ ತರ ಇಂಪ್ರೂವ್ ಮಾಡಬೇಕು ಅದರಲ್ಲಿ ಯಾವ ತರದ್ದು ಅದರಲ್ಲಿ ಮೆನ್ಷನ್ ಇಲ್ಲ. ಹೋಲಿಸ್ಟಿಕಲಿ ನಾವು ನೋಡಿದ್ರೆ ಬಹಳ ಬೋರಿಂಗ್ ಬಜೆಟ್ ಆಗಿತ್ತು, ಡೈರೆಕ್ಷನ್ ಲೆಸ್ ಇತ್ತು, ಲ್ಯಾಕ್ ಲೆಸ್ಟರ್ ಆಗಿತ್ತು. ಅದರಲ್ಲಿ ಯಾವುದೇ ತರದ್ದು ನಮಗೆ ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂದ್ಬಿಟ್ಟು ಅನ್ಸ್ಲಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ನಾವು ನೋಡಿದಾಗ ಬೇರೆ ಬೇರೆ ಕಡೆ ವಾರ್ಸ್ ಆಗಿದ್ದಾವೆ, ಎಕನಾಮಿಕ್ ಕನ್ಫ್ಯೂಷನ್ ಆಗಿದೆ ವರ್ಲ್ಡ್ ವೈಡ್. ಆಮೇಲೆ ಟ್ಯಾರಿಫ್ ರೆಜಿಮ್ ಅಮೆರಿಕಾದಿಂದ ಅದು ಆಗ್ತಾ ಇರೋದು. ಸೊ ನಾವು ಕೋರ್ಸ್ ಕರೆಕ್ಷನ್ ಹೆಂಗ್ ಮಾಡ್ಕೋಬೇಕು, ನಮ್ಮ ಎಕನಾಮಿಕ್ ಗ್ರೋತ್ ಹೆಂಗ್ ಮಾಡ್ಕೋಬೇಕು, ಮೆಷರ್ಸ್ ತಗೋಬೇಕು, ಇದರಲ್ಲಿ ಯಾವ್ದು ಕಂಡು ಬರ್ಲಿಲ್ಲ. ಸ್ಪೆಷಲಿ ನಾನು ಕರ್ನಾಟಕ ಬಗ್ಗೆ ಹೇಳ್ಬೇಕಾದ್ರೆ ಇಷ್ಟೊಂದು ಸಂಸದರು ಬಿಜೆಪಿಯಿಂದ ಕರ್ನಾಟಕದಿಂದ ಲೋಕಸಭಾದಲ್ಲಿ ಇದ್ದಾರೆ, ರಾಜ್ಯಸಭಾದಲ್ಲಿ ಇದ್ದಾರೆ ಬಿಜೆಪಿದಿಂದ. ಅವ್ರು ಒತ್ತಾಯ ಮಾಡಿ ಕರ್ನಾಟಕಕ್ಕೆ ಆಲ್ರೆಡಿ ಏನ್ ಪ್ರಾಮಿಸ್ ಮಾಡಿದ್ರು ಅದರಲ್ಲಿ ಮಾಡಿಸ್ಕೋಬೇಕಾಗಿತ್ತು. ರೈಲ್ವೇಸ್ ಆಗ್ಲಿ, ಅದರಲ್ಲಿ ಏಮ್ಸ್ ರಾಯಚೂರಿಗೆ ನಾವು ಕೇಳಿದ್ದೀವಿ. ನಾವು ಒಂದು ಇದಕ್ಕೆ ಬಳ್ಳಾರಿಗೆ ಒಂದು ನಿಮಾನ್ಸ್ ಕೇಳಿದ್ದೀವಿ. ಸುಮಾರು ಪ್ರಾಜೆಕ್ಟ್ಸ್ ನಾವು ಕೇಳಿದ್ದೀವಿ. ರೇಲ್ ಕನೆಕ್ಟಿವಿಟಿ ಬಗ್ಗೆ ನಾವು ಸುಮಾರು ಮಾತಾಡಿದ್ದೀವಿ. ಬಿಜೆಪಿ ಲೀಡರ್ಸ್ ಏನೇನೋ ಪ್ರಾಮಿಸ್ ಮಾಡಿದ್ರು. ಆದ್ರೆ ಈ ಬಜೆಟ್ ಅಲ್ಲಿ ಒಂದ್ ಅಂಶ ಕೂಡ ಕರ್ನಾಟಕ ಬಗ್ಗೆ ಎಲ್ಲೂ ಕಾಣ್ ಬರ್ಲಿಲ್ಲ. ಅದಕ್ಕೆ ನಾವು ಹೇಳೋದೇನಂದ್ರೆ ಕರ್ನಾಟಕವಂತೂ ಏನೂ ಇಲ್ಲ, ಬಟ್ ಇಡೀ ದೇಶ ಕೂಡ ಏನ್ ಡೈರೆಕ್ಷನ್ ಇದರಲ್ಲಿ ಕಾಣಿಸ್ತಾ ಇಲ್ಲ. ಸ್ಪೆಷಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತಾ ಅಂದ್ಬಿಟ್ಟು ನಾವು ನೋಡ್ತಾ ಇದೀವಿ. ಅದಕ್ಕೆ ಏನು ಡೈರೆಕ್ಷನ್ ಇಲ್ದಂಗ್ ಬಂದಿದೆ. ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಲೋ ಸ್ಲೋಗನ್ಸ್ ಇಂದ, ದೊಡ್ಡ ದೊಡ್ಡ ಮಾತಿಂದ, ದೊಡ್ಡ ದೊಡ್ಡ ಸ್ಕೀಮ್ಸ್ ಇಂದ ನಾವು ಎಕನಾಮಿಕ್ ಸೆಟ್ರೇಟ್ ಮಾಡಕ್ಕಾಗಲ್ಲ. ಎಕನಾಮಿಕ್ ಸರ್ವೆ ಅಲ್ಲಿ ಆಲ್ರೆಡಿ ತೋರಿಸಿದೆ, ಅದರಲ್ಲಿ ಎಕನಾಮಿಕ್ ಗ್ರೋತ್ ಕಡಿಮೆ ಆಗ್ತಾ ಇದೆ ಅಂದ್ಬಿಟ್ಟು. ಯಾಕಂದ್ರೆ ಈ ವರ್ಷ ಸ್ವಲ್ಪ ಗ್ರೋತ್ ಇದೆ, ನೆಕ್ಸ್ಟ್ ವರ್ಷದಿಂದ ಗ್ರೋತ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಅವ್ರ ಎಕನಾಮಿಕ್ ಸರ್ವೆ ಅಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಕೋರ್ಸ್ ಕರೆಕ್ಷನ್ ಹೆಂಗ್ ಮಾಡ್ತಾರ ಅಂದ್ಬಿಟ್ಟು ಮುಂದಿನ ದಿವಸದಲ್ಲಿ ನಾವು ನೋಡ್ಬೇಕಾಗುತ್ತೆ. ಬಹಳ ಎಕ್ಸ್ಪೆಕ್ಟೇಷನ್ಸ್ ಜನರಿಗಿತ್ತು. ಸ್ಪೆಷಲಿ ವರ್ಲ್ಡ್ ವೈಡ್ ಕನ್ಫ್ಯೂಷನ್, ಎಕನಾಮಿಕ್ ಕನ್ಫ್ಯೂಷನ್ ಕ್ರಿಯೇಟ್ ಆದಾಗ, ಎಕನಾಮಿಕ್ ಡಿಸ್ರಪ್ಷನ್ಸ್ ಆಗಿದ್ದಾಗ, ವಾರ್ಸ್ ಆಗಿದ್ದಾಗ, ಟ್ರೇಡ್ ಟ್ಯಾರಿಫ್ಸ್ ಆಗಿದ್ದಾಗ, ಈ ಟ್ಯಾರಿಫ್ ರೆಜಿಮ್ ಬಂದಿದ್ದಾಗ ನಾವೆಲ್ಲ ನೋಡಿದೀವಿ. ಇದರಿಂದ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇದ್ರು, ಆದ್ರೆ ಅದರಲ್ಲಿ ಏನು ಕಾಣಿಸಕ್ ಬರ್ತಾ ಇಲ್ಲ. ವೆರಿ ಬೋರಿಂಗ್ ಅಂಡ್ ಎ ವೆರಿ ಲ್ಯಾಕ್ಲಸ್ಟರ್ ಬಜೆಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.